ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ಸಿಂಪಲ್ಲಾಗಿ ರುಚಿಯಾಗಿ ಎಗ್ ಫ್ರೈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. 10-15 ನಿಮಿಷದಲ್ಲಿ ಆಗೋಗುತ್ತೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕಿ. ನಾನಿಲ್ಲಿ 5 ಮೊಟ್ಟೆ ತಗೊತಿದ್ದೀನಿ. ಈಗ ಈ 5 ಮೊಟ್ಟೆ ನೀರಲ್ಲಿ ಬೇಯೋಕ್ಕೆ ಬಿಡಿ. ಅಷ್ಟರಲ್ಲಿ ಒಂದು ಜಾರ್ ತಗೊಳ್ಳಿ. ಅದರಲ್ಲಿ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಸಿನ್ನಮನ್, ಲವಂಗ, ಒಂದೇ ಒಂದು ಏಲಕ್ಕಿ, ಸ್ವಲ್ಪ ಕೊತ್ತಂಬರಿ ಕಡ್ಡಿ ಸಮೇತ ಹಾಕಿ, ಪುದೀನ, ಒಂದು ಟೊಮಟೊ, 8-10 ಹಣ್ಣಾದ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 2 ಟೀ ಸ್ಪೂನ್ ಧನಿಯಾ. ಇದನ್ನು ಎಲ್ಲ ಸ್ವಲ್ಪ ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಮೊಟ್ಟೆನೂ ಬೆಂದಿದೆ. 10-15 ನಿಮಿಷ ಚೆನ್ನಾಗಿ ಮೊಟ್ಟೆ ಬೇಯಿಸಿದ್ದೀವಿ. ಇದನ್ನು ತಣ್ಣಗೆ ಮಾಡಿಕೊಂಡು ಮೊಟ್ಟೆ ಸಿಪ್ಪೆನ ಬಿಡಿಸಿ. ಆಮೇಲೆ ಇದನ್ನು 2 ಪೀಸ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಕಟ್ ಮಾಡಿರೋ ಮೊಟ್ಟೆನ ಹಾಕಿ ಎಲ್ಲ ಮೊಟ್ಟೆನೂ ಹಾಕಿ ಸ್ವಲ್ಪ ನಿಧಾನಕ್ಕೆ ಹಾಕಿ. ಬಿಸಿ ಎಣ್ಣೆ ಕೈಗೆ ಎಗರುತ್ತೆ. ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಹಾಕಿ 2 ಕಡೆ ಕೆಂಪಗೆ ಆಗೋವರೆಗೂ ಬೇಯಿಸ್ಕೊಳ್ಳಿ. ಯಾರಿಗೆ ಎಷ್ಟು ಬೇಕಾದರೂ ಸ್ವಲ್ಪ, ಕೆಲವರು ಕೆಂಪಗಾಗಬೇಕು ಅಂತ, ಕೆಲವರು ಮೀಡಿಯಮ್ ಇದ್ದರೆ ಸಾಕು. ಅದನ್ನು ನಿಮಗೆ ಬಿಟ್ಟಿದ್ದು. ನಾನಿಲ್ಲಿ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊತಿದ್ದೀನಿ, ತುಂಬ ಕೆಂಪಗೆ ಮಾಡ್ಕೊತಿಲ್ಲ. ಈಗ ಎಣ್ಣೆಯಿಂದ ತೆಗೆದು ಪಕ್ಕಕ್ಕೆ ಇಟ್ಕೊತಿದ್ದೀನಿ. ನೋಡಿ, ಈ ರೀತಿ ನಿಧಾನಕ್ಕೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಆ ಎಲ್ಲೋ ಪಾರ್ಟ್ ಇಲ್ಲ ಅಂದರೆ ಪುಡಿ ಪುಡಿ ಆಗೋಗುತ್ತೆ. ಈಗ ರುಬ್ಬಿರುವಂಥ ಮಸಾಲೆನ ಅದೇ ಎಣ್ಣೆಗೆ ಹಾಕಿ ಚೆನ್ನಾಗಿ ಕಲಸಿ, ಚೆನ್ನಾಗಿ 2-3 ಸರಿ ಕಲಸಿ ಪ್ಲೇಟ್ನ ಮುಚ್ಚಿಬಿಡಿ. ಒಂದು 5 ನಿಮಿಷ ಬಿಟ್ಬಿಡಿ. ಆವಾಗ ಕ್ಲೀನಾಗಿ ಅದೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿರುತ್ತೆ. ನೋಡಿ, ಈ ಥರ ಫುಲ್ಲು ಡ್ರೈ ಆಗುತ್ತೆ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಮಸಾಲೆ ರುಬ್ಬಿ ಮಿಕ್ಕಿರೋ ನೀರನ್ನು ಸೇರಿಸ್ಕೊತಿದ್ದೀನಿ. ನಿಮಗೆ ತುಂಬ ಗಟ್ಟಿ ಬೇಕಂದರೆ ಗಟ್ಟಿ, ಇಲ್ಲ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು 5-10 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಇಷ್ಟು ಬೆಂದಿದೆ. ಇನ್ನೊಂದು 2 ನಿಮಿಷ ಆದರೆ ಎಣ್ಣೆಯೆಲ್ಲ ಮೇಲೆ ತೇಲುತ್ತೆ. ಎಣ್ಣೆಯೆಲ್ಲ ಮೇಲೆ ತೇಲಿದೆ ಅಂದಾಗ ಮಸಾಲೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಫ್ರೈ ಮಾಡಿರೋವಂಥ ಮೊಟ್ಟೆನ ಸೇರಿಸ್ಕೊತಿದ್ದೀನಿ. ನಿಧಾನಕ್ಕೆ ಒಂದೊಂದೇ ಬಿಡಿ. ತುಂಬ ಕಲಸಿದ್ರೆ ಮೊಟ್ಟೆಯಲ್ಲಿ ಪೀಸ್ ಪೀಸ್ ಆಗೋಗುತ್ತೆ. ಈಗ ಒಂಚೂರು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ 1 ನಿಮಿಷ ಸ್ವಲ್ಪ ಬೇಯೋಕ್ಕೆ ಬಿಡಿ. ಈಗ ಸ್ವಲ್ಪ ಚೆನ್ನಾಗಿ ಕಲಸಿ ನಿಧಾನಕ್ಕೆ ಎಲ್ಲ ಕಡೆ ಮಸಾಲೆ ಮೊಟ್ಟೆಗೆ ಅಂಟ್ಕೊಳ್ಳೋ ಥರ ನೋಡ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ರುಚಿಯಾದ ಎಗ್ ಫ್ರೈ ರೆಸಿಪಿ ರೆಡಿ ಆಯಿತು. ನೀವು ಈ ಎಗ್ ಫ್ರೈಸ್ನ ಯಾವುದ್ರ ಜೊತೆ ಬೇಕಾದ್ರೂ ತಗೋಬೋದು. ಚಪಾತಿ, ಮುದ್ದೆ, ಅನ್ನ, ದೋಸೆ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಅನ್ನ ರಸಮ್ ಜೊತೆ ಎಗ್ ಫ್ರೈ ಮತ್ತು ಸ್ವಲ್ಪ 2 ಕೋಡ್ಗಳ ಜೊತೆ ಕೊಡ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.